ಈ ಕೊನೆಯ ದಿವಸಗಳಲ್ಲಿ ಸಹ ಮತ್ತಾಯನ ಬರೋ ಸುವಾರ್ತೆಯನ್ನು ನೋಡುವಾಗ ಕೊನೆಯ ಕಾಲ ನೋಹನ ದಿನಗಳಾಗಿರ್ತದೆ. ಯಾಕೆ? ನೋಹನ ದಿನಗಳಲ್ಲಿ ಅವರು ಕುಡಿಯೋಕ್ಕೂ ಮದುವೆ ಮಾಡುವುದಕ್ಕೂ ಮಾಡಿಸಿಕೊಳ್ಳುವುದಕ್ಕೂ ಈ ಲೋಕದ ಆಸೆಗಳಲ್ಲೇ ಅವರು ಮುಳುಗಿ ಹೋಗಿದ್ರು ಎಂಬುದಾಗಿ ಅದನ್ನು ಸೂಚಿಸುವುದಕ್ಕಾಗಿ ನೋಹನ ದಿನಗಳನ್ನು ಯೇಸು ಸ್ವಾಮಿ ಹೇಳ್ತಾರೆ. ನೋಹನು ಅವನಿಗೆ ಅನೇಕ ಭಾರಗಳು ಬಂತು, ಅವನಿಗೆ ಹತ್ತಿಕೊಳ್ಳುವ ಪಾಪಗಳು ಬಂತು, ಅವನು ದೇವರ ಮಾರ್ಗದಲ್ಲಿ ಅವನಿಗೆ ಗೋಲನ್ನು ಮುಟ್ಟಬಾರದೆಂಬುದಾಗಿ, ಅವನು ತುರಾಯಿ ಮರದಿಂದ ಅವನು ನಾವೇನ ಕಟ್ಟಬಾರದೆಂಬುದಾಗಿ ಅನೇಕ ಆಲೋಚನೆಗಳು ಅವನಿಗೆ ಬಂತು, ಪಾಪಗಳ ಅಭ್ಯಂತರ ಮಾಡ್ತು. ಆದರೆ ಅವನ್ನೆಲ್ಲವನ್ನ ನೋಹನು ಬದಿಗೆ ಇಟ್ಟ, ಸೈಡಿಗೆ ಇಟ್ಟ. ಅವನ್ನ ಯಾವುದನ್ನು ಅವನು ಕೇಳಲಿಲ್ಲ. ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ನಿಮಗೆ ಹತ್ತಿಕೊಳ್ಳುವಂಥ ಭಾರವನ್ನು, ನಿಮಗೆ ಹತ್ತಿಕೊಳ್ಳುವಂಥ ಪಾಪಗಳನ್ನು, ನೀವು ದೇವರ ಮಾರ್ಗದಲ್ಲಿ ಹೋಗದಾಗೆ ತಡೆಯುವಂಥ ಎಲ್ಲ ಪಾಪಗಳನ್ನು ಜಯಿಸುವುದಕ್ಕೆ ಇವತ್ತು ನಿಮಗೆ ಒಂದೇ ಒಂದು ಬೇಕು, ಕರ್ತನಾದ ಯೇಸುವಿನ ಮೇಲೆ ದೃಷ್ಟಿ. ತುರಾಯಿ ಮರದಿಂದ ದೇವರು ಹೇಳಿದ ಹಾಗೆ ಅವನು ನಾವೇನ ಕಟ್ಟಲಿಕ್ಕೆ ಪ್ರಾರಂಭಿಸಿದ. ಅವನ ಮಕ್ಕಳು, ಅವನ ಹೆಂಡತಿ, ಅವರ ಸೊಸೆ ಎಲ್ಲರೂ ಸಹ ಸಹಕರಿಸಿದರು. ಒಂದು ದಿನ ಬಂತು, ಆ ಬೋಟ್ ಕಂಪ್ಲೀಟ್ ಆಯಿತು, ಪ್ರಾಣಿಗಳೆಲ್ಲ ಬಂತು, ಆದರೆ ಮನುಷ್ಯರು ಒಬ್ಬರೇ ಒಬ್ಬರು ಬರಲಿಲ್ಲ. ನೋಡ್ರಿ ಎಷ್ಟು ಕುರುಡರಾಗಿದ್ರಂದ್ರೆ, ನೀವು ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಈ ಪ್ರಾಣಿಗಳೆಲ್ಲ ಬರೋದನ್ನ ಜನರು ನೋಡಿರ್ತಾರೆ. ಚಿಕ್ಕ ಪ್ರಾಣಿಯಿಂದ ಹಿಡಿದು ದೊಡ್ಡ ಪ್ರಾಣಿ ಬರುವ ತನಕ ಎಲ್ಲ ಮನುಷ್ಯರು ನೋಡಿದ್ರು. ಆದರೆ ಒಬ್ಬರು ಸಹ ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ಕಾರಣ ಏನು ಗೊತ್ತಾ? ಯಾರ ಕಣ್ಣು ಸಹ ದೇವರ ಮೇಲೆ ಇರಲಿಲ್ಲ, ಯಾರ ಕಣ್ಣು ಸಹ ದೇವರೊಟ್ಟಿಗೆ ಅನ್ಯೂನ್ಯತೆಯಲ್ಲಿ ಇರಲಿಲ್ಲ, ಯಾರ ಜೀವಿತ ಸಹ ದೇವರೊಟ್ಟಿಗೆ ಅನ್ಯೂನ್ಯತೆಯಲ್ಲಿ ಇರಲಿಲ್ಲ. ಇವತ್ತು ಸಹ ದೇವಜನರೇ, ನಾನು ನಿಮ್ಮನ್ನು ಎಚ್ಚರಿಸಿ ನಾನು ಹೇಳ್ತೇನೆ, ಯೇಸು ಸ್ವಾಮಿಯ ಬರೋಣ ಹತ್ತಿರವಾಗಿದೆ. ಇವತ್ತಿನ ತನಕ ನಮ್ಮ ಜೀವಿತ ಹೇಗಿದೆ ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಬೇಕು. ನಮ್ಮ ಜೀವಿತ ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಈಗಿನ ಕಾಲ ಎಲ್ಲ ಸೂಚನೆಗಳ ಹತ್ತಿರವಾಗ್ತಿದೆ, ಆದರೆ ನಮ್ಮ ಜೀವಿತ ಅದಕ್ಕೆ ಸಿದ್ಧವಾಗಿದೆಯಾ? ನಾವು ಪ್ರತಿದಿನ ಪರೀಕ್ಷಿಸಿ ನೋಡ್ತಾ ಇರಬೇಕು. ನೋಹನ ದಿನಗಳಲ್ಲಿ ಹೇಗಿತ್ತು? ಆ ನೋಹನ ದಿನಗಳಲ್ಲಿ ಜನರ ಕಣ್ಣುಗಳಲ್ಲೆಲ್ಲ ಇಚ್ಛೆಗಳು ತುಂಬಿತ್ತು, ಪಾಪಗಳು ತುಂಬಿತ್ತು. ಯಾರ ಕಣ್ಣು ಸಹ ದೇವರನ್ನ ದೃಷ್ಟಿಸಿ ನೋಡ್ತಾ ಇರಲಿಲ್ಲ. ನಿರೀಕ್ಷೆ ಎಲ್ಲ ಬಿದ್ದೋಗಿತ್ತು ಅವರದ್ದು. ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೂ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವುದಕ್ಕೂ ತವಕ ಪಡ್ತಿದ್ರು. ಆದರೆ ನೋಹನ ಕಣ್ಣುಗಳು ದೇವರನ್ನ ನೋಡ್ತಿದ್ದ ಕಾರಣ, ಆತನು ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಕಾರಣ ನಾವೇನ ಮಾಡಲಿಕ್ಕೆ ಸಿದ್ಧನಾದ. ಎಲ್ಲ ಪ್ರಾಣಿಗಳು ಬಂದರೂ ಒಬ್ಬ ಮನುಷ್ಯನು ಬರಲಿಲ್ಲ. ದೇವರ ಮೇಲೆ ನಂಬಿಕೆ ಇಲ್ಲ. ನಾನೇನು ಹೇಳ್ತಿದ್ದೇನೆಂದರೆ, ನಮಗೆ ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು ನಾವು ಜಾಡಿಸಬೇಕು, ಅದನ್ನು ತೆಗಿಬೇಕು. ತೆಗೆದಿದ್ರೆ ಮನುಷ್ಯ ಕುಮಾರನು ಬರುವಂಥದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ನಾವು ಯಾಕೆ ಗೊತ್ತಾಗುವುದಿಲ್ಲ ಗೊತ್ತಾ? ಈ ಲೋಕದ ಕಾರ್ಯಗಳಲ್ಲಿ ಮಗ್ಧರಾದ ಕಾರಣ, ಈ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗುವಾಗ ಯೇಸು ಸ್ವಾಮಿ ಬರುವಂಥದ್ದು ಗೊತ್ತೇ ಆಗೋದಿಲ್ಲ. ಅದರಿಂದ ಅವರು ಬರುವುದು ನಿಮಗೆ ಗೊತ್ತಾಗಬೇಕಾದ್ರೆ, ನಿಮ್ಮ ಪಾಪದ ಭಾರಗಳು ನಿಮಗೆ ಹತ್ತಿಕೊಳ್ಳುವಂಥ ಅಭ್ಯಂತರ ಮಾಡುವ ಎಲ್ಲವನ್ನು ತೆಗೆದಿಡುವಾಗ ಮಾತ್ರ, ಆತನನ್ನು ದೃಷ್ಟಿಸಿ ನೋಡ್ತಾ ಇರುವಾಗ ಮಾತ್ರ ನಿಮ್ಮ ಕಣ್ಣುಗಳು ಆತನನ್ನು ನೋಡ್ತದೆ. ಆತನು ಬರುವಾಗ ನಿಮಗೆ ಸಿಗ್ನಲ್ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗುವುದಿಲ್ಲ. ಯೇಸು ಸ್ವಾಮಿ ಹೇಳಿದರು, ಕಳ್ಳರು ಯಾವಾಗ ಬರ್ತಾರೆ ಯಾರಿಗೆ ಗೊತ್ತಿದೆ, ಹಾಗೆ ಬರ್ತೇನೆ ಅನ್ನೋದಾಗಿ. ಆತನು ಬರುವಾಗ ನಾನು ಸಿದ್ಧನಿರುವುದಾದರೆ ನನ್ನ ಭಾರಗಳನ್ನೆಲ್ಲ ನಾನು ತೆಗೆದಿಟ್ಟು ನನ್ನ ಪ್ರಾಣ, ಆತ್ಮ, ಶರೀರವನ್ನು ನಾನು ಸಿದ್ಧನಾಗಿ ಇಟ್ಟುಕೊಂಡು ಯಾವಾಗಲೂ ಆತನೇ ದೃಷ್ಟಿಸಿ ನೋಡ್ತಾ ಇರ್ತೇನೆ.